ನಮಸ್ಕಾರ ನಮ್ಮ ಕಲಬುರಗಿ ಮಂದಿ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ? ನಾನು ಅಂತೂ ಸೂಪರ್ ಆಗಿದ್ದೀನಿ, ನೀವು ಕೂಡ ಸೂಪರ್ ಆಗಿದ್ದೀರಿ ಅನ್ಕೋತೀನಿ. ಬರ್ರಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡಂಗ್ರಿ. ಇವತ್ತಿನ ಬ್ಲಾಗ್ದಾಗ ಏನು ಮಾಡೋತ್ತೀನಪ್ಪ ಅಂದ್ರೆ, ಇದು ನಾನ್ ವೆಜ್ ತಿಂದೇ ಇರೋರಿಗೆ ಅಂತ ಸ್ಪೆಷಲಾಗಿ ಮಾಡತ್ತೀನಿ ರೀ. ಪ್ಯೂರ್ ವೆಜ್ ಇದ್ದವರಿಗೆ ಗೋಸ್ಕರನೇ ಈ ರೆಸಿಪಿ ಮಾಡತ್ತೀನಿ ರೀ. ಏನಪ್ಪ ಮಾಡತ್ತೀನಿ ಅಂದ್ರೆ, ನಾ ಈಗ ಇಲ್ಲಿ ಒಂದು ಕ್ಯಾಬೇಜ್ ತೊಗೊಂಡೇನಿ ರೀ. ಇದಕ್ಕೆ ಏನಂತಾರೆ, ನಾವಂತೂ ಕ್ಯಾಬೇಜ್ ಅಂತೀವಿ ರೀ. ಬಹುಶಃ ಗೊತ್ತಿಲ್ಲ ರೀ, ನನಗೆ ಮಾತ್ರ ಕ್ಯಾಬೇಜ್ ಅಂತ ಗೊತ್ತದ ರೀ. ಕಾಲಿಫ್ಲವರ್ನು ಅನ್ಬೋದೇನು ಅನ್ಕೋತೀನಿ ರೀ. ನಾವು ಕ್ಯಾಬೇಜ್ ಅಂತ ಹೇಳ್ತೀವಿ ರೀ. ಇದರಿಂದ ಈಗ ನಾನು ನಾನ್ ವೆಜ್ ತಿಂದೇ ಇರೋರಿಗೋಸ್ಕರ ವೆಜ್ ತಿನ್ನೋರಿಗೆ ಕಬಾಬ್ ಮಾಡ್ತಾಯಿದ್ದೀನಿ ರೀ. ಇದರಿಂದ ಕಬಾಬ್ ಮಾಡಿ ತೋರಿಸ್ತೀನಿ ರೀ. ಇದು ವೆಜ್ ತಿನ್ನೋರಿಗೆ ಸ್ಪೆಷಲ್ ರೀ ಕಬಾಬು. ಇದರಿಂದ ಯಾವ ರೀತಿ ಕಬಾಬ್ ಮಾಡ್ತೀನಿ ಅಂತೇಳಿ ನಿಮ್ಮೆಲ್ಲರ ಜೊತೆ ಶೇರ್ ಮಾಡ್ತೀನಿ ರೀ. ವಿಡಿಯೋ ಎಲ್ಲ ನೋಡಿ ಕಮೆಂಟ್ ಮಾಡಿರಿ, ಹಾಗೆ ಲೈಕ್ ಮಾಡಿರಿ, ಕಮೆಂಟ್ ತೋರಿಸಿ ಹೇಳ್ರಿ ಯಾವ ರೀತಿ ಬಂದದ ವಿಡಿಯೋ ಅಂತ ಹೇಳಿ ನಮಗೆ ತಿಳಿಸ್ರಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊರಿ. ಯಾರೆಲ್ಲ ಮಾಡಿದ್ರಿ ಅವರೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಹೀಗೆ ವಿಡಿಯೋ ನೋಡಿ ಸಪೋರ್ಟ್ ಮಾಡ್ತಾಯಿರ್ರಿ. ಬರ್ರಿ ಈಗ ಇದನ್ನು ಯಾವ ರೀತಿ ಮಾಡ್ತೀನಿ ಅಂತ ಶೇರ್ ಮಾಡ್ತೀನಿ ರೀ. ನೋಡಿರಿ ಫ್ರೆಂಡ್ಸ್, ಈಗ ನಾ ಗೋಬಿನ ಈ ರೀತಿ ಕಟ್ ಮಾಡ್ಕೊಂಡೇನು ನೋಡಿರಿ. ಇವಾಗ ಇದನ್ನು ಮಿಕ್ಸಿ ಜಾರಿಗೆ ಹಾಕಿ ಇದನ್ನು ಸಣ್ಣಗೆ ಮಾಡ್ಕೊತೀನಿ ರೀ. ನೋಡಿ ಫ್ರೆಂಡ್ಸ್, ಈಗ ಇದನ್ನು ಮಿಕ್ಸರ್ಗೆ ಹಾಕೋತೀನಿ ನೋಡಿರಿ. ಈ ರೀತಿ ಹಾಕೊಂಡು ಇದನ್ನು ಮಿಕ್ಸಿಲಿ ರುಬ್ಕೊಂಬರ್ತೀನಿ ರೀ. ನೋಡಿರಿ ಫ್ರೆಂಡ್ಸ್, ಈಗ ಇದನ್ನು ಈ ರೀತಿ ರುಬ್ಕೊಂಡು ನೋಡಿರಿ. ಈ ರೀತಿ ತರಿಯಾಗಿ ರುಬ್ಕೋಬೇಕ್ರಿ ಇದನ್ನು. ಆವಾಗಲೇ ಇದು ಚೆಂದಾಗಿ ಬರೋದು ಟೇಸ್ಟ್. ಇವಾಗ ಇದಕ್ಕೆ ನಾನು ಕಬಾಬ್ ಪೌಡ್ರ್ ಹಾಕೋತೀನಿ ನೋಡಿರಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತೀನಿ ರೀ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡೀನಿ ರೀ. ಆಮೇಲೆ ಸ್ವಲ್ಪ ಖಾರ ಹಾಕೋತೀನಿ ರೀ. ಇವಾಗ ಇದಕ್ಕೆ ಖಾರ ಹಾಕೋತೀನಿ ರೀ. ಖಾರ ಎಷ್ಟು ಬೇಕಷ್ಟು ನೋಡಿ ಹಾಕೋರಿ. ಇವಾಗ ಒಂದು ಸ್ವಲ್ಪ ಅರಿಶಿನ ಹಾಕೋತೀನಿ ರೀ. ಸಾಕ್ರಿಷ್ಟು. ಇದ್ರ ಜೊತೆಗೆ ಒಣಗಿರುವಂತಹ ಪುದೀನ ಹಾಕೋತೀನಿ ರೀ. ಪುದೀನನ ಈ ರೀತಿ ಕೈಯಲ್ಲಿ ಪ್ರೆಸ್ ಮಾಡಿಬಿಟ್ಟು ಹಾಕೊಂಡೆ ಅಂದ್ರೆ ಅದು ಪೌಡ್ರ್ ಆಗ್ತದೆ ರೀ. ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಹಾಕೋತೀನಿ ರೀ. ಕೊತ್ತಂಬರಿನ ಕಟ್ ಮಾಡಿ ಹಾಕೋತೀನಿ ರೀ. ಈಗ ಇದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿನ ಕಟ್ ಮಾಡಿಕೊಂಡು ಹಾಕೊಳ್ತೀನಿ ನೋಡಿರಿ. ಇವಾಗ ಇಷ್ಟು ಹಾಕೊಂಡ್ಮೇಲೆ ಇದಕ್ಕೆ ಒಂದು 2-3 ಚಮಚ ಆಗಷ್ಟು ಕಡಲೆ ಹಿಟ್ಟು ಹಾಕೋತೀನಿ ರೀ. 2-3-4 ಹಾಕೊಂಡಿನಿ ನೋಡ್ರಿ. ಇವಾಗ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಬೇಕು ರೀ. ಮಿಕ್ಸ್ ಮಾಡೋದು ಹೇಗಂದ್ರೆ, ಇದಕ್ಕೆ ನೀರು ಹಾಕೋ ಆಗಿಲ್ಲ ರೀ. ಯಾಕಂದ್ರೆ ನಾವು ತೊಗೊಂಡಿರೋಂಥ ಕ್ಯಾಬೇಜ್ನಾಗ ನೀರಿನ ಅಂಶ ತುಂಬಾ ಇರ್ತದೆ ರೀ. ಹಾಗಾಗಿ ಇದಕ್ಕೆ ನೀರು ಹಾಕೋ ಅವಶ್ಯಕತೆನೇ ಇರೋಂಗಿಲ್ಲ ರೀ. ಇದನ್ನು ನೀಟಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಂಡ್ರೆ ಆಯ್ತು ರೀ. ನೋಡಿರಿ, ನೀರು ಹಾಕಿದ್ವಿ ಅಂದರೆ ಇದು ಪೂರ್ತಿ ಕೆಟ್ಟು ಹೋಗ್ಬಿಡ್ತದೆ ರೀ. ಯಾಕಂದ್ರೆ ನೀರು ಹಾಕಿದ ತಕ್ಷಣವೇ ಇದು ಅಳಸಾಗ್ತದೆ ರೀ. ಇದಕ್ಕೆ ನೀರು ಹಾಕೋದಾಗಿಲ್ಲ ರೀ. ನಾವು ತೊಗೊಂಡಿರೋ ಕ್ಯಾಬೇಜ್ನಾಗೆ ನೀರು ಭಾಳ ನೀರಿನ ಅಂಶ ಇರ್ತದೆ ಅದ್ರೊಳಗೆ. ಹಾಗಾಗಿ ಇದಕ್ಕೆ ನೀರು ಬೇಕಾಗಿಲ್ಲ ರೀ. ನೋಡಿರಿ, ಈ ರೀತಿ ಇದನ್ನು ನೀಟಾಗಿ ಕೈಯಿಂದ ಮಿಕ್ಸ್ ಮಾಡ್ಕೊಳ್ತೀನಿ ರೀ. ನೋಡಿರಿ, ಇಷ್ಟು ಚೆಂದ ಮಿಕ್ಸ್ ಆಗ್ತದೆ ರೀ. ಈ ರೀತಿ ಮಿಕ್ಸ್ ಮಾಡಿಬಿಟ್ಟು ಒಂದು ಅರ್ಧ ಗಂಟೆ ಅಥವಾ ಟೈಮ್ ಇಲ್ಲಾಂದ್ರೆ ಒಂದು 15 ನಿಮಿಷ ಆದ್ರೆ ನೆನೆಯಲಿಕ್ಕೆ ಬಿಟ್ಬಿಡ್ಬೇಕು ರೀ. ಇದನ್ನು ಒಂದು 15 ನಿಮಿಷ ಆದ್ರೆ ಇಟ್ಟೆ ಅಂದ್ರೆ ಇದು ಖಾರಕ್ಕೂ ನೀಟಾಗಿ ಹಿಡ್ಕೊತದೆ ರೀ. ಇಷ್ಟೇ ರೀ, ಜಾಸ್ತಿ ಕೆಲಸ ಇಲ್ಲ ರೀ. ಸಿಂಪಲ್ಲಾಗಿ ಭಾಳ ಬೇಗ ಮಾಡ್ಕೊಳ್ಳೋಂಥ ರೆಸಿಪಿ ರೀ. ಹಾಗೆ ಬ್ಯಾಚುಲರ್ಗಳಿಗೆ ಭಾಳ ಈಸಿ ಆದಂಥ ರೆಸಿಪಿ ಅದ ನೋಡ್ರಿ ಇದು. ಈ ರೀತಿ ಮಿಕ್ಸ್ ಮಾಡಿ ಇದನ್ನು ಒಂದು ಸ್ವಲ್ಪ ಹೊತ್ತು ಮುಚ್ಚಿಟ್ಬಿಡಮ್ರಿ. ಈ ರೀತಿ ಮುಚ್ಚಿಟ್ಬಿಡ್ತೀನಿ ರೀ. ಒಂದು 15 ನಿಮಿಷಗಳ ಕಾಲ ಆದಮೇಲೆ ಮಾಡ್ತೇನೆ ನೋಡಿರಿ ಫ್ರೆಂಡ್ಸ್. ಈಗ ಒಂದು 15 ನಿಮಿಷ ಆಯ್ತು ನಾ ಇದನ್ನು ಇಟ್ಟು. ಈಗ ಆಲ್ರೆಡಿ ಎಣ್ಣೆನೂ ಕಾಯ್ಲಿಕ್ಕೆ ಇಟ್ಟಿನಿ ನಾನಿಲ್ಲಿ. ನೋಡ್ಬೋದು, ಎಣ್ಣೆ ಕಾದಾದ್ರಿ ಈಗ ಆಲ್ರೆಡಿ. ಇವಾಗ ಇದನ್ನು ಎಣ್ಣೆ ಒಳಗೆ ಫ್ರೈ ಮಾಡ್ಕೊಳ್ಳೋಣ್ರಿ. ಇವಾಗ ಎಣ್ಣೆ ಬಿಸಿ ಆಗೈತ್ರಿ. ಈಗ ಎಣ್ಣೆ ಒಳಗೆ ಹಾಕೋತೀನಿ ರೀ. ಇದನ್ನು ಎಣ್ಣೆ ಒಳಗೆ ಹಾಕ್ಬೇಕಾದ್ರೆ ನಾವು ಸೇಮ್ ಯಾವ ರೀತಿ ಬಜ್ಜಿ ಮಾಡ್ಕೋತೀವಲ್ರಿ ಆ ರೀತಿ ಇದನ್ನು ಹೀಗೆ ಬಿಡೋದ್ರಿ. ನೋಡಿರಿ, ನಮ್ಗೆ ದೊಡ್ಡ ಸೈಜ್ ಬೇಕಂದ್ರೆ ದೊಡ್ಡ ಸೈಜ್ ಬಿಟ್ಬೋದ್ರಿ. ಚಿಕ್ಕದು ಬೇಕು ಅಂದ್ರೆ ನಾವು ಚಿಕ್ಕದಾಗಿ ಬಿಡ್ಬೋದು ರೀ. ನೋಡಿ, ಈ ರೀತಿ ಇದನ್ನು ಹಾಕ್ತಾ ಹೋಗೋದ್ರಿ. ನಮಗೆ ಎಷ್ಟು ಬೇಕಷ್ಟು ಒಂದು ಸರಿ ಹಾಕೋದ್ರಿ.
ಹಾಗೆ ಇದನ್ನು ಹಾಕಬೇಕಾದ್ರೆ ಕಮ್ಮಿ ಉರಿ ಒಳಗೆ ಹಾಕ್ಬೇಕು, ಇಲ್ಲಾಂದ್ರೆ ಸೀದಾಗ ಬಿಡ್ತದ್ರಿ ಎಕ್ದಮ್ಮ, ಒಳಗೆ ಬೇಯೋದಿಲ್ಲ ರೀ, ಮ್ಯಾಗ ಮಾತ್ರ ಕಪ್ಪಾಗಿ ರೀ. ಹಾಗಾಗಿ ಉರಿ ಕಮ್ಮಿ ಇಟ್ಕೊಂಡು ಹಾಕ್ಬೇಕ್ರಿ ಇದನ್ನು. ನೋಡಿ ಇವಾಗ ಇಷ್ಟು ಹಾಕಿನ್ರಿ, ಇದು ಬೇಯಿಲ್ರಿ. ಈಗ ಇಲ್ಲಿ ನೋಡ್ರಿ, ಇದು ಫಸ್ಟ್ ಹಾಕಿದ ತಕ್ಷಣ ಈ ರೀತಿ ಕಲರ್ ಚೇಂಜ್ ಆಯ್ತು ನೋಡ್ರಿ. ಅದಕ್ಕೆ ಕಮ್ಮಿ ಉರಿ ಇಟ್ಕೊಂಡು ಹಾಕ್ಬೇಕ್ರಿ ಇದು, ಇಲ್ಲಾಂದ್ರೆ ಒಳಗೆ ಬೇಯೋದಿಲ್ಲ ರೀ, ಬರೀ ಕಲರ್ ಮಾತ್ರ ಚೇಂಜ್ ಆಗಿಬಿಡ್ತದೆ. ಇದನ್ನು ಬೇಯಿಸ್ಕೋತೀನಿ ರೀ. ಈಗ ನೋಡಿರಿ ಫ್ರೆಂಡ್ಸ್, ಇದು ಕರೆಕ್ಟಾಗಿ ಬೆಂದದ ನೋಡಿರಿ, ಕಲರ್ ಕೂಡ ಚೇಂಜ್ ಆಗೈತೆ ನೋಡಿರಿ, ಪರ್ಫೆಕ್ಟಾಗಿ ರೆಡಿ ಆಗೈತೆ ರೀ. ಇವಾಗ ಇದನ್ನು ತೆಗಿತೀನಿ ರೀ. ಈಗ ಅದೇ ಥರ ಕಮ್ಮಿ ಉರಿ ಇಟ್ಕೋತೀನಿ ರೀ, ಮತ್ತು ಉರಿ ಕಮ್ಮಿ ಮಾಡಿ ಮತ್ತೆ ಹಾಕ್ತೀನಿ ನೋಡಿರಿ ಇದೇ ಥರ. ಈಗ ನೋಡಿರಿ ಫ್ರೆಂಡ್ಸ್, ಮಟನ್ ಚಿಕನ್ ತಿಂದೇ ಇರೋರಿಗೆ ಇದು ಭಾರಿ ಒಳ್ಳೆಯ ರೆಸಿಪಿ ಅದ ನೋಡಿರಿ, ಖಂಡಿತವಾಗ್ಲೂ ನೀವು ಟ್ರೈ ಮಾಡಿರಿ. ಸಖತ್ತಾಗಿ ಮಾತ್ರ ಬರ್ತದೆ ಟೇಸ್ಟ್, ಮತ್ತು ಇದ್ರದ್ದು ಇದೇ ಥರ ಮಾಡ್ಕೊಂಡು ತಿನ್ನಿರಿ. ಇವಾಗ ಇದನ್ನು ಪೂರ್ತಿಯಾಗಿ ಇದೇ ಥರ ಮಾಡ್ಕೊಂಡು ತೋರಿಸ್ತೀನಿ ರೀ. ನೋಡಿರಿ ಫ್ರೆಂಡ್ಸ್, ಪರ್ಫೆಕ್ಟಾಗಿ ನಮ್ಮ ಕಬಾಬ್ ರೆಡಿ ಆಗೈತೆ ನೋಡಿರಿ, ಸಖತ್ತಾಗಿ ಕಾಣುತ್ತಾವೆ ರೀ. ಒಳಗೆ ಸಾಫ್ಟಾಗಿ ಮ್ಯಾಗ ಕ್ರಿಸ್ಪಿಯಾಗಿ ರೆಡಿ ಆಗೈತೆ ನೋಡಿರಿ. ಸೌಂಡ್ ನೋಡಿರಿ ನೀವೇ ಎಷ್ಟು ನೀಟಾಗಿ ಇದಾಗಿ ಬಂದಾಗ ನೋಡಿರಿ, ಸಖತ್ತಾಗ್ಯಾವ ರೀ. ಇದನ್ನು ಇದೇ ಥರ ಬೇಕಾದರೂ ತಿನ್ಬೋದು ರೀ, ಇಲ್ಲಾಂದ್ರೆ ನಮಗೆ ಇಷ್ಟ ಬೇಕು ಅಂದ್ರೆ ಇದನ್ನು ಒಗ್ಗರಣೆ ಬೇಕಾದ್ರೂ ಹಾಕ್ಬೋದು ರೀ. ಈಗ ನಾ ಇದಕ್ಕೆ ಒಗ್ಗರಣೆ ಹಾಕಿ ತೋರಿಸ್ತೀನಿ ರೀ ನಿಮಗೆ. ಈಗ ನೋಡಿರಿ ಫ್ರೆಂಡ್ಸ್, ನಾ ಯಾವ ಕಡೆದಾಗ ಫ್ರೈ ಮಾಡ್ಕೊಂಡಿನಿ ಅದೇ ಕಡೆದಾಗೆ ಒಗ್ಗರಣೆ ಹಾಕ್ತಾ ಇದ್ದೀನಿ ನೋಡಿರಿ. ಈಗ ಕರ್ದಿರೋಂಥ ಎಣ್ಣೆನೇ ಅದ್ರೊಳಗೆ ಒಂದು ಸ್ವಲ್ಪ ಇಟ್ಕೊಂಡಿನಿ ರೀ. ಇವಾಗ ಎಣ್ಣೆ ಬಿಸಿ ಆಗೈತೆ ರೀ. ಇವಾಗ ಫಸ್ಟ್ ಇದಕ್ಕೆ ಏನು ಹಾಕ್ಬೇಕಂದ್ರೆ ಒಣಗಿಸಿ ಇಟ್ಟಿರೋಂತಹ ಪುದೀನ ಹಾಕೋತೀನಿ ರೀ. ನಾನು ಒಂದು ಸ್ವಲ್ಪ ಆಲ್ರೆಡಿ ಅದಕ್ಕೆ ಹಾಕಿನಿ ರೀ, ಇದಕ್ಕೂ ಒಂದು ಸ್ವಲ್ಪ ಹಾಕೋತೀನಿ ನೋಡಿರಿ. ಹಾಗೆ ಇವಾಗ ಈರುಳ್ಳಿ ಹಾಕೋತೀನಿ ರೀ. ಇವಾಗ ಎಣ್ಣೆ ಒಳಗೆ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕ್ರಿ. ಈರುಳ್ಳಿ ಫ್ರೈ ಚೆನ್ನಾಗಿ ಮಾಡ್ಕೊಂಡೆ ಅಂದ್ರೆ ಟೇಸ್ಟ್ ಸೂಪರಾಗಿ ಬರ್ತೈತ್ರಿ. ಹಾಗೆ ಇದಕ್ಕೆ ಇವಾಗ ಕೊತ್ತಂಬರಿ ಮತ್ತು ಮೆಣಸಿನ್ಕಾಯಿ ಹಾಕೋತೀನಿ ನೋಡಿರಿ. ಒಂದು 2ರಿಂದ 3 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಒಂದು ಸ್ವಲ್ಪ ಕೊತ್ತಂಬರಿ. ಟೊಮೆಟೊ ಬೇಕಾದ್ರೂ ನೀವು ಹಾಕೋಬೋದು, ನಿಮ್ಗೆ ಇಷ್ಟ ಆದ್ರೆ ಹಾಕೋರಿ, ಇಲ್ಲಾಂದ್ರೆ ಸ್ಕಿಪ್ ಮಾಡ್ಕೋಬೋದು ರೀ. ನಾ ಇಲ್ಲೇ ಹಾಕೋದಿಲ್ಲ ಟೊಮೆಟೊ. ಇವಾಗ ಇದನ್ನು ಚೆಂದ ಎಣ್ಣೆಗೆ ಫ್ರೈ ಆಗಲಿಕ್ಕೆ ಬಿಡಂಬ್ರಿ. ಈಗ ನೋಡಿ ಫ್ರೆಂಡ್ಸ್, ಇಲ್ಲಿ ಟೊಮೆಟೊ ಸಾಸ್ ಹಾಕೊಳಗತ್ತೀನಿ ನೋಡಿರಿ. ನಾನು ಜಾಸ್ತಿ ಹಾಕಲ್ರಿ, ಸ್ವಲ್ಪ ಹಾಕ್ತೇನೆ ರೀ. ಇವಾಗ ಇದನ್ನು ಮಿಕ್ಸ್ ಮಾಡೋಣ. ಈಗ ನೋಡಿ ಫ್ರೆಂಡ್ಸ್, ಈ ಒಗ್ಗರಣೆಗೆ ಒಂದು ಸ್ವಲ್ಪ ಉಪ್ಪು ಹಾಕೋತೀನಿ ರೀ, ಸ್ವಲ್ಪ ಹಾಕೋತೀನಿ ರೀ, ಜಾಸ್ತಿ ಬೇಡ. ಇವಾಗ ಇವೆಲ್ಲ ಫ್ರೈ ಆಗೈತೆ ನೀಟಾಗಿ. ಇವಾಗ ನಾವು ಮಾಡಿರೋಂಥ ಕಬಾಬ್ ಏನವಲ್ರಿ ಇದಕ್ಕೆ ಹಾಕೊಳ್ಳೋಣ. ವೆಜ್ ಕಬಾಬ್ ರೆಡಿ ಆಗತ್ತೆ ನೋಡಿರಿ. ಇದನ್ನು ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿರಿ ವೆಜ್ ಕಬಾಬ್ ಸಖತ್ತಾಗಿ ರೆಡಿ ಆಗೈತೆ ನೋಡಿರಿ ಫ್ರೆಂಡ್ಸ್. ಈಗ ಗ್ಯಾಸ್ ಆಫ್ ಮಾಡಿಬಿಡ್ತೀನಿ ರೀ. ಕರೆಕ್ಟಾಗಿ ರೆಡಿ ಆಗೈತೆ ರೀ. ಇವಾಗ ನೋಡಿರಿ ಫ್ರೆಂಡ್ಸ್, ಕರೆಕ್ಟಾಗಿ ತುಂಬ ಚೆನ್ನಾಗಿ ಬಂದಿರುವಂಥ ವೆಜ್ ಕಬಾಬ್ ರೆಡಿ ಆಗೈತೆ ನೋಡಿರಿ. ಈ ವಿಡಿಯೋ ಇಷ್ಟ ಆಗ್ತದೆ ಅಂದ್ಕೊಂಡ್ರಿ, ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ. ಹಾಗೆ ಪಕ್ಕದಲ್ಲಿರೋಂಥ ಬೆಲ್ಲೈಕನ್ನ ಪ್ರೆಸ್ ಮಾಡೋದು ಮಾತ್ರ ಮರಿಬೇಡ್ರಿ. ಹಾಗೆ ವಿಡಿಯೋ ನೋಡಿ ಸಪೋರ್ಟ್ ಮಾಡಿರಿ.
ನೋಡಿರಿ ಎಷ್ಟು ಸಖತ್ತಾಗಿ ಸ್ಮೆಲ್ ಮಾತ್ರ ಸೂಪರಾಗಿ ಬರ್ಲಾಗತ್ತದ ರೀ. ಈಗ ಇದನ್ನು ತಿನ್ನೋ ಟೈಮ್ ಬಂದದ್ರಿ. ಹಾಗೆ ಎಲ್ಲರೂ ಬನ್ನಿ ತಿನ್ನೋಣ. ಈ ವಿಡಿಯೋ ಇಷ್ಟ ಆಗ್ತದೆ ಅಂದ್ಕೊಂಡೇನು. ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಾಗೆ ವಿಡಿಯೋ ನೋಡ್ತಾ ಇರ್ರಿ, ಸಪೋರ್ಟ್ ಮಾಡ್ತಾ ಇರ್ರಿ. ಥ್ಯಾಂಕ್ ಯು ಸೋ ಮಚ್ ರೀ. ಮುಂದಿನ ವಿಡಿಯೋದಾಗ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್.